ಏನು ಸುನಿಲ್ ಬೋಸ್ ಬೆಳಗ್ಗೆ ಟೈಮ್ ಹೇಳೋದೇ ಇಲ್ಲ, ಮತ್ತು ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಭ್ಯರ್ಥಿ ಪರವಾಗಿ, ಅಭ್ಯರ್ಥಿ ವಿಚಾರವಾಗಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ವೈಯಕ್ತಿಕ ತೇಜೋವಧಿಯನ್ನು ಸಾರ್ವಜನಿಕವಾಗಿ ಮಾಡಿದ್ರೆ ಅದು ನೀತಿ ಸಂಹಿತೆಗೆ ಒಳಪಡುತ್ತದೆ ಮತ್ತು ಅದು ಗಂಭೀರವಾದಂಥ ಪ್ರಕರಣವಾಗುತ್ತೆ ಅಂತ ರಾಷ್ಟ್ರೀಯ ಚುನಾವಣಾ ಆಯೋಗ ಹೇಳಿದೆ. ಆ ಕಾರಣಕ್ಕೋಸ್ಕರ ರಾತ್ರಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗ, ನಾವು ಲಾಯರ್ಸ್ಗಳು ಚರ್ಚೆ ಮಾಡಿ, ಒಂದು 10 ಜನ ಲಾಯರ್ಸ್ಗಳು ಚರ್ಚೆ ಮಾಡಿ ಇವತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಮತ್ತು ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತಾ ಇದ್ದೀವಿ. ಏನು ದೂರು ಅಂತಂದರೆ, ಎನ್ ಮಹೇಶ್ ಅವ್ರನ್ನ ಕೂಡಲೇ ಈ ಚುನಾವಣಾ ಪ್ರಚಾರದಿಂದ ನಿರ್ಬಂಧ ವಿಧಿಸ್ಬೇಕು. ಎನ್ ಮಹೇಶ್ ಅವರು ಮಾಜಿ ಶಾಸಕರು ಕೊಳ್ಳೇಗಾಲ, ನಂಬರ್ 1. ನಂಬರ್ 2, ಅವರು ವಿರುದ್ಧವಾಗಿ ಇದನ್ನು ಗಂಭೀರ ಪ್ರಕರಣವನ್ನು ಕ್ರಿಮಿನಲ್ ಮೊಕದ್ದಮೆ ಮತ್ತು ಚುನಾವಣಾ ಆಯೋಗ ಎರಡೂ ಸೇರಿ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಎಂಕ್ವೈರಿನ ಕಂಡಕ್ಟ್ ಮಾಡಬೇಕು. ಇದು ಮತ್ತು ಇವತ್ತಿನಿಂದ ಅವರು 26ವರೆಗೆ ಕರ್ನಾಟಕದ ಯಾವ ಕ್ಷೇತ್ರದಲ್ಲೂ ಚುನಾವಣಾ ಪ್ರಚಾರಕ್ಕೆ ಬರಬಾರ್ದು ಅಂತ ನಿರ್ಬಂಧ ವಿಧಿಸಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗ ಇವತ್ತು ದೂರನ್ನ ಸಲ್ಲಿಸಿದೆ. ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತು ಮೊನ್ನೆ ಇನ್ನೊಂದು ಪದನೂ ಬಳಸಿದ್ದಾರೆ. ಏನು ಪದ ಅಂತ ಅಂದರೆ, ಚುನಾವಣಾ ಆಯೋಗದಲ್ಲಿ ಇನ್ನೂ ಒಂದು ಸಬ್ ಕ್ಲಾಸ್ ಇದೆ, ಜಾತಿ ಧರ್ಮಗಳನ್ನು ಪ್ರಚಾರ ಸಭೆಗಳಲ್ಲಿ ಬಳಸಬಾರ್ದು ಅಂತ, ಉಪಯೋಗಿಸಬಾರ್ದು ಅಂತ. ಅದು ಒಂದು ಕಡೆ ಅಭ್ಯರ್ಥಿ ವೈಯಕ್ತಿಕ ತೇಜವದೆ, ಇನ್ನೊಂದು ಕಡೆ ಜಾತಿ ಮತ್ತು ಧರ್ಮದ ವಿಚಾರ. ಮೊನ್ನೆ ಪ್ರಚಾರ ಸಭೆಯಲ್ಲಿ ರಾತ್ರಿ ಅವರೊಂದು ಪದ ಬಳಸಿದ್ದಾರೆ, ಭಾಳಷ್ಟು ಜನಕ್ಕೆ ತಮಗೆ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಆ ವಿಚಾರದ ಬಗ್ಗೆನೂ ಕೂಡ ನಾವು ದೂರನ್ನ, ಜಾತಿ ಹೆಸರಿನಲ್ಲಿ ಒಂದು ಮೀಸಲು ಕ್ಷೇತ್ರದಲ್ಲಿ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಬಹಿರಂಗವಾಗಿ ಕೆಲಸ ಮಾಡಿ ಜಾತಿ ಮತಗಳನ್ನು ಕ್ರೋಢೀಕರಿಸುವಂಥದ್ದನ್ನು ಮತ್ತು ಅವರಿಗೆ ಪ್ರಚೋದನೆ ಕೊಡೋದು ಕೂಡ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಈ ವಿಚಾರವಾಗಿ ನಾವು ದೂರನ್ನ ಸಲ್ಲಿಸಿದ್ದೀವಿ ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ. ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದಕ್ಕೆ ಚುನಾವಣಾ ಆಯೋಗ ಈಗ ಆಲ್ರೆಡಿ